ನಮಸ್ತೆ ಆತ್ಮೀಯರೇ. ಇವತ್ತು ನಾವು ಹೇಳಲು ಹೊರಟಿರುವ ವಿಚಾರತ್ವಗಳು, ನಾವು ಹೇಳುವಂತಹ ಕೆಲವು ವಿಚಾರತ್ವಗಳು ಅಥವಾ ಎಲ್ಲವನ್ನು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು, ನಿಮಗೆ ನಿಮ್ಮನ್ನು ತಿಳಿದುಕೊಳ್ಳುವ ಹಾಗೂ ನಿಮಗೆ ನೀವು ಅರಿತುಕೊಳ್ಳುವ, ನಿಮ್ಮಲ್ಲೇ ಪೂರ್ಣತೆಯನ್ನು ಕಂಡುಕೊಂಡಿರುವುದು ಅತ್ಯಗತ್ಯವೇ ಆಗಿದೆ, ಅತ್ಯಂತ ಅವಶ್ಯಕತೆ ಇದೆ. ನಿಮಗೆ ನೀವು ತಿಳಿದುಕೊಳ್ಳುವಂಥದ್ದು, ಹಾಗೆ ನಿಮ್ಮಲ್ಲೇ ನೀವು ಒಂದಾಗುವಂಥದ್ದು ಕೂಡ. ನಾವು ಕೆಲವು ವಿಚಾರತ್ವಗಳು ಈಗ ಹೇಳುವುದನ್ನು ಬಿಟ್ಟು ಮಾಡಿ ತೋರಿಸುವುದರ ಬಗ್ಗೆ ನಮ್ಮ ಸಂಕಲ್ಪ ಮುಂದುವರೆದಿದೆ. ಸುಮ್ಮನೆ ಹೇಳೋದ್ರಿಂದ ಏನು ಆಗುವಂಥದ್ದಲ್ಲ. ಬದಲಿಗೆ ನಾವು ಏನು ಸಂಕಲ್ಪ ಮಾಡಿದ್ದೇವೋ, ಪಣವನ್ನು ತೊಟ್ಟಿದ್ದೇವೆಯೋ ಅದರತ್ತ ನಾವು ಮುನ್ನಡೆದು ಕಾರ್ಯಗಳ ಮೂಲಕ ನಿಮಗೆ ತಿಳಿಸುವ ಪ್ರಯತ್ನ ಮಾಡುವಂಥದ್ದು. ಇಂತಹ ವಿಷಯಗಳು ನೀವು ತಿಳಿದುಕೊಳ್ಳಬೇಕಾದರೆ ನೀವು ನಿಮ್ಮನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳುವುದು ಅಗತ್ಯ. ಹಾಗೆ ಇಂತಹ ಎಲ್ಲ ವಿಚಾರಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಮುಖಾಂತರ ನೀವು ನಿಮ್ಮ ಜೀವನದ ಎಲ್ಲ ಕೆಲಸ ಕಾರ್ಯಗಳು ಪ್ರದರ್ಶಿಸಿದ್ದೇ ಆದರೆ, ಇದರ ಆಧಾರದ ಮೇಲೆ ನಿಮ್ಮ ಜೀವನವನ್ನು ನಡೆಸಿದ್ದೇ ಆದರೆ ಅದ್ಭುತ ಮಟ್ಟದ ಜೀವ ಮತ್ತು ಜೀವನ ವ್ಯವಸ್ಥೆಯನ್ನು ನೀವು ಕಂಡುಕೊಳ್ಳಬಹುದು. ಅದು ನಮ್ಮಲ್ಲೇ ಇರುವಂಥದ್ದು. ನಾನು ಬರೀ ಸೂಚನೆಗಳನ್ನು ಮಾತ್ರ ಹೇಳಿಕೊಂಡು ಹೋಗುತ್ತೇನೆ. ಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು ಅದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ನೀವು ಮೊದಲು ನಿಮ್ಮ ಮೂಲವನ್ನು ತಿಳಿದುಕೊಳ್ಳಬೇಕು. ನಾವು ಈ ಮಾನವ ಕುಲ ಎಲ್ಲಿಂದ ಬಂತು ಮತ್ತು ಹೇಗೆ ಉದ್ಭವಿಸುವುದು, ಇದರಿಂದ ನೀವು ಈಗ ಇರುವ ಹಂತದವರೆಗೂ ನೀವು ನಿಮ್ಮನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿ. ಈ ಸಂಪೂರ್ಣ ಕ್ರಿಯೆ ಆದ ಮೇಲೆ ನಿಮ್ಮ ಜೀವನ ಮತ್ತು ಜೀವ ವ್ಯವಸ್ಥೆ ಇನ್ನೊಂದು ಹಂತಕ್ಕೆ ಮುಂದೆ ಏರಿಸಿಕೊಂಡು ಹೋಗುವ ಪ್ರಯತ್ನ. ಅದರದ್ದು ಸೂಚನೆಗಳನ್ನು ಮಾತ್ರ ಕೊಡುವಂಥದ್ದು, ಪರಿಪೂರ್ಣವಾಗಿ ಹೇಳಿಕೊಡುವಂಥದ್ದಲ್ಲ. ಅದು ನಿಮ್ಮಲ್ಲೇ ಹುಟ್ಟಬೇಕು. ನೀವು ಅದನ್ನು ತಿಳಿದುಕೊಳ್ಳಲು ಹಂಬಲಿಸುತ್ತಿರಬೇಕು. ಈಗ ಆಗಿರುವಂತಹ ಎಲ್ಲದರ ಮೇಲೆಯೇ ನಮ್ಮ ಜೀವನ ಎಂಬುವಂಥದ್ದು ನಿಂತಿರುವಂಥದ್ದು. ಈ ಎಲ್ಲ ಕ್ರಿಯೆಗಳು ನಮಗೆ ಒಂಥರ ಅಂದರೆ ಬೇಸ್ಮೆಂಟ್ ಇದ್ದಂಗೆ, ಫೌಂಡೇಶನ್. ಈ ಫೌಂಡೇಶನ್ ನಾವು ಬಿಗಿಯಾಗಿ ಮಾಡಿಕೊಂಡಿದ್ದೇ ಆದರೆ, ನಮ್ಮಲ್ಲಿ ನಾವು ಆಳವಾಗಿ ಇಳಿದಿದ್ದೇ ಆದರೆ, ಮುಂದೆ ಎಷ್ಟು ಎತ್ತರಕ್ಕೆ ಬೆಳೆದರೂ ಅದು ಬಿದ್ದು ಹೋಗುವಂತಹ ಪರಿಸ್ಥಿತಿ ನಮಗೆ ಎದುರಾಗೋದಿಲ್ಲ. ಈ ಕಾರಣಕ್ಕೆ ಇವೆಲ್ಲ ಕ್ರಿಯೆಗಳು ಅವಶ್ಯಕತೆ ಇದೆ. ಮೊದಲು ನೀವು ನಿಮ್ಮನ್ನು ತಿಳಿದುಕೊಳ್ಳಬೇಕಾದರೆ ನಿಮ್ಮಲ್ಲಿ ಸ್ವಲ್ಪ ಅರಿವನ್ನು ಹೆಚ್ಚಿಸಿಕೊಳ್ಳಿ. ಹಾಗೆಯೇ ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡುತ್ತಿದ್ದರೂ ಅದರ ಮೇಲೆ ಪ್ರತ್ಯೇಕ ಗಮನ ವಹಿಸಿ. ಹಾಗೂ ನಿಮ್ಮ ಕ್ರಿಯೆಗಳ ಮೇಲೆ ನಿಮಗೆ ಅರಿವಿರಲಿ. ನಿಮ್ಮ ಎಲ್ಲ ದೇಹದ ಚಲನೆಗಳು ಹಾಗೂ ನಿಮ್ಮ ಜೀವ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು, ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳು, ಇದರ ಮೇಲೆ ನಿಮ್ಮ ಜೀವ ವ್ಯವಸ್ಥೆಯಲ್ಲಿ ಯಾವುದಾದರೂ ಬದಲಾವಣೆ ಕಂಡಿದೆಯಾ? ಇಂತಹ ಸೂಕ್ಷ್ಮ ವಿಚಾರತ್ವವನ್ನು ನೀವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡಿ. ನಾನು ಇಂತಹ ಸೂಚನೆಗಳನ್ನು ಕೊಡ್ತಾ ಹೋಗ್ತೇನೆ. ನೀವು ಅದನ್ನು ಅರಿತುಕೊಳ್ಳುವಂತಹ ದಾರಿಯಲ್ಲಿ ಮುನ್ನಡೆದಿದ್ದೇ ಆದರೆ ನಿಮ್ಮ ಜೀವಕ್ಕೆ, ನಿಮ್ಮ ಜೀವ ವ್ಯವಸ್ಥೆ ಅದ್ಭುತವಾಗಿ ಬದುಕುವಂಥದ್ದು ಹಾಗೆ ಆಗುತ್ತದೆ. ಧನ್ಯವಾದಗಳು.